ಏನು ಈ ದಿನ ನಮ್ಮ ಭಾರತೀಯ ಜನತಾ ಪಕ್ಷ ಕರ್ನಾಟಕ ವತಿಯಿಂದ ರಾಜ್ಯಾಧ್ಯಕ್ಷರು ಆದೇಶದ ಮೇರೆಗೆ ಫ್ರೀಡಮ್ ಪಾರ್ಕ್ ಮೈದಾನದಲ್ಲಿ ಇವತ್ತು ಸಾವಿರಾರು ಮಂದಿ ಬಂದು ನಮ್ಮ ಬಿಡದಿ ರೈತರ ಪರವಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಇವತ್ತು ಹೋರಾಟ ನಡೀತಿದೆ. ಈ ಕಾರ್ಯಕ್ರಮದಿಂದ ನಮ್ಮ ರೈತರಿಗೆ ಮುಂದಿನ ದಿನಗಳಲ್ಲಿ ನಾವು ಜೊತೆಲಿ ನಿಲ್ತೀವಿ ಅನ್ನೋದೊಂದು ಸಂದೇಶಕ್ಕೆ ಹೇಳೋದಕ್ಕೋಸ್ಕರ ಈ ಒಂದು ಹೋರಾಟ ಇವತ್ತು ಒಂದು ಹೋರಾಟ ಒಂದು ಫ್ರೀಡಮ್ ಪಾರ್ಕಲ್ಲಿ ನಡೀತಿದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧ ಚಟುವಟಿಕೆ ಮಾಡಿದ್ರೆ ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ಕಾರ್ಯಕರ್ತರು ಯಾವತ್ತೂ ಸುಮ್ಮನೆ ಇರಲ್ಲ ಅಂತೇಳಿ ಈ ಸಮಯದಲ್ಲಿ ಹೇಳಿಸ್ತೀನಿ. ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಿ ರೈತರ ಪರವಾಗಿ ನಿಲ್ತೀವಿ ಅಂತೇಳಿ ಈ ಸಮಯದಲ್ಲಿ ಹೇಳ್ತಿದ್ದೀನಿ. ಸರ್, ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಹೋರಾಟ ಮಾಡಲಿಲ್ಲ, ಡಿ.ಕೆ. ಅವರು ಮುಖ್ಯಮಂತ್ರಿ ಆದ ತಕ್ಷಣ ಹೋರಾಟ ಮಾಡ್ತಾ ಇದ್ದಾರೆ. ಆ ಥರ ಏನಿಲ್ಲ. ಈಗ ಇವರು ಮುಖ್ಯಮಂತ್ರಿ ಆದಮೇಲೆ ಈಗ ಅಲ್ಲಿ ಬಿಡದಿಯಲ್ಲಿ ಎಷ್ಟೇ ವಿರೋಧ ಇದ್ರೂ ಈಗ 90% ರೈತರು ವಿರೋಧ ಇದ್ರೂ ಸಹ ಅವರು ಇಲ್ಲಿ ಅಕ್ವೈರ್ ಮಾಡಬೇಕು ಮತ್ತು ಒಂದು ಟೌನ್ಶಿಪ್ ಮಾಡಬೇಕು ಅಂತೇಳಿ ಅಳತೆ ಮಾಡೋಕ್ಕೆ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಹೋದಾಗ ಈಗ ಈ ಸಂಭವ ಸೃಷ್ಟಿಯಾಗಿರೋದ್ರಿಂದ ಅವಾಗಲೂ ಏನಾದರೂ ಸೃಷ್ಟಿಯಾಗಿದ್ದರೆ ಅವಾಗಲೂ ಸಹ ನಾವು ಹೋರಾಟ ಮಾಡೋಕ್ಕೆ ಎಲ್ಲರೂ ನಮ್ಮ ಭಾರತೀಯ ಜನತಾ ಪಕ್ಷ ರೆಡಿ ಇತ್ತು. ನಾವು ಸಹ ಈಗ ಈ ಸಮಯದಲ್ಲಿ ನಡೀತಿರೋದ್ರಿಂದ ಈಗ ಬಿಡದಿ ರೈತರ ಪರ ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷ ಜೊತೆಲಿ ನಿಲ್ತದೆ, ವಿರೋಧ ಮಾಡ್ತೀವಿ, ಸರ್ಕಾರದ ವಿರೋಧ ನಿಲ್ತೀವಿ ಅಂತೇಳಿ ಈ ಸಮಯದಲ್ಲಿ ಹೇಳ್ತೀವಿ. ನಮ್ಮ ಕನಸಿನ ಕೂಸಲ್ಲ ಅದು ಕುಮಾರಸ್ವಾಮಿ ಅವರು ಮತ್ತು ಯಡಿಯೂರಪ್ಪನವ್ರ ಕೂಸು. ಅವರು ಆ ದಿನದಲ್ಲೇ 20 ವರ್ಷದ ಮುಂಚೆನೇ ಅವರು ಆ ಕಾರ್ಯಕ್ರಮನ ಕೈ ಬಿಟ್ಟು ರೈತರ ಪರವಾಗಿ ರೈತ ವಿರೋಧ ಮಾಡಿದಕ್ಕೋಸ್ಕರ ರೈತರ ಪರವಾಗಿ ನಿಂತಿದ್ದಾರೆ. ಅವರು ಆಲ್ರೆಡಿ ಅದನ್ನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಅಂತೂ ನಾವು ರೈತರ ಪರ ಯಾವಾಗಲೂ ನಾವು ನಿಲ್ತೀವಿ. ಯಾವತ್ತೂ ನಾವು ರೈತರ ಪರನೇ, ರೈತರ ಪರ ಏನು ಪಕ್ಷ ಅಂದರೆ ಭಾರತೀಯ ಜನತಾ ಪಕ್ಷ ಅಂತೇಳಿ ಹೆಮ್ಮೆಯಿಂದ ಹೇಳೋಕ್ಕೆ ಬಯಸ್ತೀನಿ. ಕೈ ಬಿಡೋರು ಯಾವುದೇ ಕಾರಣಕ್ಕೂ ಸರ್ಕಾರ ಈ ಖುದ್ದು ಬಿಡಲಿಲ್ಲ ಅಂದರೆ ನಮ್ಮ ಯಡಿಯೂರಪ್ಪಾಜಿ ಅವರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇಡೀ ಭಾರತೀಯ ಜನತಾ ಪಕ್ಷ ಉಗ್ರವಾದ ಹೋರಾಟ ಮಾಡಿ ಅದನ್ನು ನಾವು ತಡೆ ಹಿಡೋಕ್ಕೆ ಕೆಲಸ ಮಾಡ್ತೀವಿ.